ಕಾಲೇಜಿನ ಆಡಳಿತ ಮಂಡಳಿಯ ಸಂಚಾಲಕ ಪ್ರಕಾಶ್ ಶೆಣೈ ವಿರುದ್ಧ ಮಹಿಳಾ ದೌರ್ಜನ್ಯದ ಪ್ರಕರಣ ದಾಖಲಾಗಿದ್ದು, ಇತ್ತೀಚೆಗೆ ಅವರ ಬಂಧನ ಕೂಡ ಆಗಿತ್ತು. ಜಾಮೀನಿನಲ್ಲಿ ಬಿಡುಗಡೆಯಾಗಿರುವ ಸಂಚಾಲಕರು ಕಾಲೇಜಿನ ಅವ್ಯವಸ್ಥೆಯನ್ನ ಪ್ರಶ್ನಿಸಿದ ವಿದ್ಯಾರ್ಥಿಗಳ ಮೇಲೆ ಪ್ರಾಂಶುಪಾಲರನ್ನ ಮುಂದಿಟ್ಟು ವಿದ್ಯಾರ್ಥಿಗಳಿಗೆ ಕಿರುಕುಳ ಕೊಡುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಎಫ್ಐಆರ್ ದಾಖಲಾಗಿರುವ ಕಾಲೇಜು ಸಂಚಾಲಕ ಪ್ರಕಾಶ್ ಶೆಣೈ ತಕ್ಷಣ ರಾಜೀನಾಮೆ ನೀಡಬೇಕು ಹಾಗೂ ಎಫ್ಐಆರ್ ದಾಖಲಾಗಿರುವ ಇಬ್ಬರು ಶಿಕ್ಷಕರನ್ನ ತಕ್ಷಣ ವಜಾ ಮಾಡುವಂತೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಈ ಕಾಲೇಜಿದು ಮ್ಯಾನೇಜ್ಮೆಂಟ್ ಮೊದಲಿಂದ ಕೂಡ ತುಂಬ ಹೆಸರುವಾಸಿ. ಯಾಕಂತೇಳಿದರೆ ನಮಗೆ ಇಲ್ಲಿದ್ದು ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದಿಸುವುದು ಸಹ ಇಲ್ಲ. ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಸುಮ್ಮನೆ ವಿದ್ಯಾರ್ಥಿಗಳನ್ನು ಯಾವ್ಯಾವ ವಿಷಯದಲ್ಲಿ ಅವರನ್ನು ಸಿಕ್ಕಿಸಿ ಹಾಕಿ ಯಾವ್ಯಾವ ಪ್ರಕರಣದಲ್ಲಿ ಅವರನ್ನು ಭಾಗಿಯಾಗಿಸುವಂಥ ಕೆಲಸ ಮಾಡ್ತಿದ್ದಾರೆ. ಈ ಶಿಕ್ಷಣ ಸಂಸ್ಥೆ ನಮ್ಮ ಕಾಲೇಜು ಈ ರೀತಿಯ ವರ್ತನೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ರಕ್ಷಣೆ ಕೊಡ್ತಿದೆ. ಇಲ್ಲಿ ಕರೆಕ್ಟ್ ನಾವು ಸ್ಟೂಡೆಂಟ್ಸಿಗೆ ಒಂದು ಪ್ರೊಟೆಕ್ಷನ್ ಇಲ್ಲ. ಮತ್ತು ಪ್ರಿನ್ಸಿಪಾಲರು ಒಂದು ತಂಡ ರಚನೆ ಮಾಡಿ ವಿದ್ಯಾರ್ಥಿಗಳೇ ಯಾರೆಲ್ಲ ಅವರ ವಿರುದ್ಧ ಮಾತಾಡ್ತಾರೆ ಅವರ ಬೇರೆ ಒಂದು ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಿ ಅದರಲ್ಲಿ ನಮಗೆ ಭಯ ಮುಟ್ಟಿಸುವಂಥ ವಾತಾವರಣವನ್ನು ಪ್ರಿನ್ಸಿಪಾಲರೇ ನಿರ್ಮಿಸ್ತಿದ್ದಾರೆ. ಪ್ರಿನ್ಸಿಪಾಲರು ಮತ್ತು ಮ್ಯಾನೇಜ್ಮೆಂಟು ಒಂದೇ ರೀತಿ ಅವರ ಕೈಗೊಂಬೆ ಅಂತ ವರ್ತಿಸ್ತಿದ್ದಾರೆ ಅವರು ಪ್ರಿನ್ಸಿಪಾಲ್ ನಮ್ಮ ಕಾಲೇಜ್. ಮತ್ತು ಇದಕ್ಕಿಂತ ಮುಂಚೆ ನಮ್ಮ ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಬೇರೆ ಅವರಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕಾಲೇಜ್ ವಿಷಯ ಮಾತಾಡಿದ್ದಕ್ಕೆ ಯಾವ್ಯಾವ ಸ್ಟೇಷನ್ನಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದಾರೆ. ಕಾಲೇಜಿನಲ್ಲಿ ಯಾವುದೇ ರೀತಿಯ ಫೆಸಿಲಿಟಿಗಳು ಇಲ್ಲ. ಎಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಮಕ್ಕಳನ್ನು ಕಲಿಸ್ತಾರೆ. ಮತ್ತು ಇಲ್ಲಿ ಇರುವಂಥ ಕೆಲವು ಉಪನ್ಯಾಸಕರು ಮಕ್ಕಳನ್ನು ದಬ್ಬಲಿಸಿ ಮತ್ತು ಅವರನ್ನು ಎದುರಿಸುವಂಥ ಕಾರ್ಯ ಮಾಡ್ತಿದ್ದಾರೆ ನಮ್ಮ ಕಾಲೇಜಿನಲ್ಲಿ. ಇದರಿಂದ ನಮಗೆ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ ನಮ್ಮ ಕಾಲೇಜಿನಲ್ಲಿ. ನಮಗೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯಾದ ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು ಶಿಕ್ಷಣಾಧಿಕಾರಿಗಳು ಇದಕ್ಕೆ ಈ ಕೂಡಲೇ ಸ್ಪಂದಿಸಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನು ಮತ್ತು ಶೈಕ್ಷಣಿಕ ಪೂರಕವಾದ ವಾತಾವರಣವನ್ನು ಇಲ್ಲಿ ನಿರ್ಮಿಸಬೇಕು.